ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. IPL 2026ರಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ತಂಡದ ಕಥೆ ಮುಗಿದೇ ಹೋಯ್ತಾ ಅನ್ನೋ ಅನುಮಾನ ಶುರುವಾಗಿದೆ. ತವರಿನ ಮೈದಾನ ಏಕಾನ ಸ್ಟೇಡಿಯಂನಲ್ಲಿ ನಡೆದ ಮತ್ತೊಂದು ಪಂದ್ಯದಲ್ಲಿ ರಿಷಬ್ ಪಂತ್ ನೇತೃತ್ವದ ಲಕ್ನೋ ತಂಡ ರಾಜಸ್ಥಾನ್ ರಾಯಲ್ಸ್ ಎದುರು ಹೀನಾಯವಾಗಿ ಸೋತು ಸುಣ್ಣವಾಗಿದೆ. ಬರೀ 160 ರನ್ಗಳ ಟಾರ್ಗೆಟ್ ಬೆನ್ನತ್ತಲಾಗದೆ ಲಕ್ನೋ ಬ್ಯಾಟರ್ಗಳು ಮಕಾಡೆ ಮಲಗಿದ್ದಾರೆ. ಈ ಭರ್ಜರಿ ಗೆಲುವಿನೊಂದಿಗೆ ರಾಜಸ್ಥಾನ್ ರಾಯಲ್ಸ್ ಕಂಬ್ಯಾಕ್ ಮಾಡಿದಲ್ಲದೆ ಪಾಯಿಂಟ್ಸ್ ಟೇಬಲ್ನಲ್ಲಿ RCBಯನ್ನು ಕೂಡ ಹಿಂದಿಕ್ಕಿದೆ. ಹಾಗಾದ್ರೆ ಆರಂಭದಲ್ಲಿ ಅಬ್ಬರಿಸಿದ ಯಶಸ್ವಿ ಜೈಸ್ವಾಲ್ ವಿಕೆಟ್ ಕಿತ್ತು ಲಕ್ನೋಗೆ ಮೇಲುಗೈ ತಂದುಕೊಟ್ಟ ಮೊಹಮ್ಮದ್ ಶಮಿ ಬೌಲಿಂಗ್ ಹೇಗಿತ್ತು? ಸಂಕಷ್ಟದಲ್ಲಿದ್ದ ರಾಜಸ್ಥಾನ್ಗೆ ರವೀಂದ್ರ ಜಡೇಜಾ ಆಸರೆಯಾಗಿದ್ದು ಹೇಗೆ? ಕೇವಲ 159 ರನ್ ಗಳಿಸಿದ್ರೂ ಲಕ್ನೋ ತಂಡವನ್ನು ಕೇವಲ 119 ರನ್ಗಳಿಗೆ ಆಲ್ಔಟ್ ಮಾಡಿದ ಜೋಫ್ರಾ ಆರ್ಚರ್ ಮತ್ತು ಬರ್ಗರ್ ಅವರ ಬೆಂಕಿಯಂತ ಬೌಲಿಂಗ್ ಹೇಗಿತ್ತು? ಈ ಎಲ್ಲ ಇಂಟ್ರೆಸ್ಟಿಂಗ್ ಹೈಲೈಟ್ಸ್ ಅನ್ನ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಜೈಸ್ವಾಲ್ ಅಬ್ಬರಕ್ಕೆ ಬ್ರೇಕ್ ಹಾಕಿದ ಶಮಿ, ಜಡೇಜಾ ಫಿನಿಶಿಂಗ್ ಟಚ್. ಸ್ನೇಹಿತರೆ, ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ಗೆ ಇಳಿದ ರಾಜಸ್ಥಾನ್ ರಾಯಲ್ಸ್ ತಂಡಕ್ಕೆ ಆರಂಭದಲ್ಲೇ ಬಿಗ್ ಶಾಕ್ ಎದುರಾಯಿತು. ಆದರೆ ಯಶಸ್ವಿ ಜೈಸ್ವಾಲ್ ಮೊಹಮ್ಮದ್ ಶಮಿಗೆ ಸತತ 3 ಬೌಂಡ್ರಿ ಬಾರಿಸಿ ಅಬ್ಬರಿಸುವ ಸೂಚನೆ ಕೊಟ್ಟರು. ಆದರೆ ಸೇಡು ತೀರಿಸಿಕೊಂಡ ಶಮಿ ಒಂದೇ ಓವರ್ನಲ್ಲಿ 22 ರನ್ ಗಳಿಸಿದ್ದ ಜೈಸ್ವಾಲ್ ಮತ್ತು ಮೊದಲ ಬಾಲ್ನಲ್ಲೇ ಧ್ರುವ್ ಜುರೇಲ್ ಅವರನ್ನು ಬಲಿ ಪಡೆದು ರಾಜಸ್ಥಾನ್ಗೆ ಡಬಲ್ ಶಾಕ್ ನೀಡಿದರು. ಇದಾದ ನಂತರ ರಿಯಾನ್ ಪರಾಗ್ 20 ರನ್ ಹಾಗೂ ಶಿಮ್ರನ್ ಹೆಟ್ಮೇರ್ 22 ರನ್ ಗಳಿಸಿ ಉತ್ತಮ ಆರಂಭ ಪಡೆದರು. ಪ್ರಿನ್ಸ್ ಯಾದವ್ ಮತ್ತು ಮೊಹಸಿನ್ ಖಾನ್ ಅವರ ಕರಾರುವಾಕ್ ಬೌಲಿಂಗ್ನಲ್ಲಿ ವಿಕೆಟ್ ಒಪ್ಪಿಸಿದ್ರು. ಒಂದು ಹಂತದಲ್ಲಿ 77 ರನ್ಗಳಿಗೆ 5 ವಿಕೆಟ್ ಕಳ್ಕೊಂಡು ಸಂಕಷ್ಟದಲ್ಲಿದ್ದ ರಾಜಸ್ಥಾನ್ಗೆ ರವೀಂದ್ರ ಜಡೇಜಾ ಮತ್ತು ಇಂಪ್ಯಾಕ್ಟ್ ಪ್ಲೇಯರ್ ಶುಭಮ್ ದುಬೆ ಆಸರೆಯಾದರು. ಜಡೇಜಾ ಅಜೇಯ 43 ರನ್ ಗಳಿಸಿದ್ರೆ ದುಬೆ 19 ರನ್ ಗಳಿಸಿ ಮುರಿಯದ 6ನೇ ವಿಕೆಟ್ಗೆ 49 ರನ್ ಸೇರಿಸಿದ್ರು. ಇದರ ನೆರವಿನಿಂದ ರಾಜಸ್ಥಾನ್ 20 ಓವರ್ಗಳಲ್ಲಿ 159 ರನ್ಗಳ ಗೌರವಾನ್ವಿತ ಮೊತ್ತ ಕಲೆ ಹಾಕ್ತು. ಆರ್ಚರ್ ಬರ್ಗರ್ ವೇಗಕ್ಕೆ ತತ್ತರಿಸಿದ ಲಕ್ನೋ, ಮಕಾಡೆ ಮಲಗಿದ ಬ್ಯಾಟರ್ಸ್. 160 ರನ್ಗಳ ಸಾಧಾರಣ ಗುರಿ ಬೆನ್ನತ್ತಿದ ಲಕ್ನೋಗೆ ಆರಂಭದಲ್ಲೇ ಆಘಾತ ಕಾದಿತ್ತು. ನಾಂದ್ರೆ ಬರ್ಗರ್ ಮತ್ತು ಜೋಫ್ರಾ ಆರ್ಚರ್ ಅವರ ಮಾರಕ ವೇಗಕ್ಕೆ ಲಕ್ನೋ ಬ್ಯಾಟರ್ಗಳು ಪೆವಿಲಿಯನ್ ಪರೇಡ್ ನಡೆಸಿದ್ರು. ಆಯುಷ್ ಬದೋನಿ ಶೂನ್ಯಕ್ಕೆ ರನ್ಔಟ್ ಆದರೆ ಕ್ಯಾಪ್ಟನ್ ರಿಷಬ್ ಪಂತ್ ಹಾಗೂ ಏಡನ್ ಮಾರ್ಕ್ರಮ್ ಕೂಡ ಡಕೌಟ್ ಆಗಿ ತೀವ್ರ ನಿರಾಸೆ ಮೂಡಿಸಿದ್ರು. ಕೇವಲ 16 ರನ್ಗೆ 3 ವಿಕೆಟ್ ಕಳ್ಕೊಂಡ ಲಕ್ನೋ ಪಾಳ್ಯದಲ್ಲಿ ಮೌನ ಆವರಿಸಿತ್ತು. ಒಂದೆಡೆ ವಿಕೆಟ್ ಉದುರ್ತಾ ಇದ್ರು ಆಸ್ಟ್ರೇಲಿಯಾದ ದೈತ್ಯ ಮಿಚೆಲ್ ಮಾರ್ಷ್ ಏಕಾಂಗಿ ಹೋರಾಟ ನಡೆಸಿದ್ರು. ಡೇಂಜರಸ್ ನಿಕೋಲಸ್ ಪೂರನ್ 22 ರನ್ ಗಳಿಸಿ ಒಂದಿಷ್ಟು ಜಯದ ಆಸೆ ಚಿಗುರಿಸಿದ್ರು. ಆದರೆ ಅವರು ಜಡೇಜಾ ಸ್ಪಿನ್ ಮೋಡಿಗೆ ಬಲಿಯಾದರು. ಕೊನೆಯಲ್ಲಿ ಭರ್ಜರಿ 55 ರನ್ ಸೇರಿಸಿ ಅಪಾಯಕಾರಿಯಾಗಿದ್ದ ಮಾರ್ಷ್ ಬರ್ಗರ್ ಬೌಲಿಂಗ್ನಲ್ಲಿ ರಿಯಾನ್ ಪರಾಗ್ಗೆ ಕ್ಯಾಚ್ ನೀಡಿ ಔಟ್ ಆದರು. ಇದರೊಂದಿಗೆ ಲಕ್ನೋ ಜಯದ ಆಸೆಯು ಕಮರಿ ಹೋಯಿತು. ನಂತರ ಜೋಫ್ರಾ ಆರ್ಚರ್ ತಮ್ಮ ಅದ್ಭುತ ವೇಗದಿಂದ ಮಯಾಂಕ್ ಯಾದವ್ ಹಾಗೂ ಮೊಹಸಿನ್ ಖಾನ್ ವಿಕೆಟ್ ಕಿತ್ತು ಲಕ್ನೋ ಕತೆ ಮುಗಿಸಿದ್ರು. ಅಂತಿಮವಾಗಿ ಲಕ್ನೋ 18 ಓವರ್ನಲ್ಲಿ ಕೇವಲ 119 ರನ್ಗಳಿಗೆ ಆಲ್ಔಟ್ ಆಗಿ 40 ರನ್ಗಳ ಹೀನಾಯ ಸೋಲು ಕಾಣಿತು. ಪಂತ್ ಬೇಸರ, ಲಕ್ನೋ ಹೆಸರಲ್ಲಿ ಬೇಡವಾದ ದಾಖಲೆ. ಪಂದ್ಯದ ಬಳಿಕ ಮಾತನಾಡಿದ ಕ್ಯಾಪ್ಟನ್ ರಿಷಬ್ ಪಂತ್, ಏನಾಯ್ತು ಅಂತ ವಿವರಿಸೋದಕ್ಕೆ ಕಷ್ಟ ಆಗ್ತಾ ಇದೆ. ನಮ್ಮ ಬೌಲರ್ಗಳು ಅದ್ಭುತ ಕೆಲಸ ಮಾಡಿದ್ರು, ಆದರೆ ನಮ್ಮ ಬ್ಯಾಟಿಂಗ್ ವಿಭಾಗ ಸಂಪೂರ್ಣವಾಗಿ ಕೈ ಕೊಡ್ತು. ಆದರೆ ನಾವಿನ್ನೂ ನಮ್ಮ ಸಾಮರ್ಥ್ಯದ ಮೇಲೆ ನಂಬಿಕೆ ಇಟ್ಟಿದ್ದೀವಿ ಅಂತ ಹೇಳಿದ್ರು. ತಂಡದ ಪ್ರದರ್ಶನದ ಬಗ್ಗೆ ತೀವ್ರ ಬೇಸರ ವ್ಯಕ್ತಪಡಿಸಿದ್ರು. ವಿಶೇಷ ಅಂದ್ರೆ IPL 2026ರಲ್ಲಿ ಡಿಫೆಂಡ್ ಆದ ಅತಿ ಕಡಿಮೆ ಟಾರ್ಗೆಟ್ ಇದಾಗಿದೆ. ಲಕ್ನೋ ಸೂಪರ್ ಜೈಂಟ್ಸ್ ತವರಿನಲ್ಲಿ ಸತತ 7 ಪಂದ್ಯಗಳನ್ನು ಸೋತು ಅನಗತ್ಯ ದಾಖಲೆ ಬರೆದಿದೆ. ಸ್ನೇಹಿತರೆ, ಲಕ್ನೋ ತಂಡದ ಈ ಸತತ ಸೋಲುಗಳ ಬಗ್ಗೆ ನೀವೇನು ಹೇಳ್ತೀರಿ? ಬ್ಯಾಟಿಂಗ್ನಲ್ಲಿ ಲಕ್ನೋ ಎಡವ್ತಾ ಇರೋದು ಎಲ್ಲಿ? ರಾಜಸ್ಥಾನ್ ಬೌಲರ್ಗಳಾದ ಜೋಫ್ರಾ ಆರ್ಚರ್ ಹಾಗೂ ಬರ್ಗರ್ ಬೌಲಿಂಗ್ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ಹಂಚಿಕೊಳ್ಳಿ. ಕ್ರಿಕೆಟ್ ಲೋಕದ ಈ ಇನ್ಫಾರ್ಮೇಟಿವ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈಗಲೇ ಲೈಕ್ ಮಾಡಿ, ಹಾಗೂ ಪ್ರತಿಯೊಬ್ಬ ಕ್ರಿಕೆಟ್ ಅಭಿಮಾನಿಗೂ ವಾಟ್ಸಪ್ನಲ್ಲಿ ಶೇರ್ ಮಾಡಿ. ಇಂಥ ಆಸಕ್ತಿದಾಯಕ ಮಾಹಿತಿಗಳಿಗಾಗಿ ಮರೆಯದೆ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.